ಇದನ್ನು ಸ್ಟಾರ್ಟ್ ಮಾಡೋದು ಹೇಗೆ ಅಂದರೆ ನಾವು ಫಸ್ಟು ಅದಕ್ಕೆ ಪೆಟ್ರೋಲ್ನ ಹಾಕಬೇಕು. ಪೆಟ್ರೋಲ್ ಹಾಕಿಲ್ಲ ಅಂದರೆ ಅದು ಸ್ಟಾರ್ಟೇ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಸ್ಟರ್ ಆಫ್ ಗ್ರೇಪ್ ಚಾನಲ್ಗೆ ನಿಮಗೆ ಸುಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಇವಾಗ ಒಂದು ಮಿಷಿನ್ ತೊಗೊಂಬಂದಿದ್ದೀನಿ ನೋಡಿ. ಇದು ಬಂದು ಪವರ್ ವೀಡರ್ ಅಂತ. ಈ ಪವರ್ ವೀಡರೆಲ್ಲ ನಾವು ತೋಟದಲ್ಲಿ ಕೆಲಸ ಮಾಡೋಕ್ಕೆ ಅಂದರೆ ದ್ರಾಕ್ಷಿ ತೋಟದಲ್ಲಿ ಮತ್ತು ಬೇರೆ ಬೆಳೆಯಲ್ಲಿ ಆರಾಮಾಗಿ ಈಸಿಯಾಗಿ ಕೆಲಸ ಮಾಡೋಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಇವಾಗ ಒಂದು ಪವರ್ ವೀಡರ್ ತೊಗೊಂಬಂದಿದ್ದೀನಿ. ನಾವು ಇವಾಗ ಇದು ಕೃಷಿ ಇಲಾಖೆಯಲ್ಲಿ ನಾವು ತೊಗೊಂಡು ಬಂದಿದ್ದು. ಇವಾಗ ಅದನ್ನು ನಾವು ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿಲ್ಲ. ನಾವು ಇವಾಗ ಅದನ್ನು ಸ್ಟಾರ್ಟ್ ಮಾಡಿ ಯಾವ ಥರ ಕೆಲಸ ಮಾಡುತ್ತೆ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಕ್ಲೀನಾಗಿ ತಿಳ್ಕೊಳ್ಳೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ. ನೋಡಿ, ಈ ಪವರ್ ವೀಡರ್ನ ನಾವು ಎಲ್ಲ ಬೆಳೆಯಲ್ಲಿ ಉಪಯೋಗ ಮಾಡ್ಕೋಬೋದು. ಇವಾಗ ಅದಕ್ಕೆ ನಾವು ಬರೀ ನಾವು ತೊಗೊಂಡಾಗ ಬರೀ ಒಂದು ರೋಟಾವೇಟರ್ ಥರ ಕೊಟ್ಟಿರ್ತಾರೆ. ಇವು ರೋಟಾವೇಟರ್ ನೋಡ್ತಾ ಇರ್ಬೋದು. ಇದನ್ನ ನಾವು ಚಕ್ರನ ತೆಗೆದುಬಿಟ್ಟು ನಾವು ಈ ರೋಟಾವೇಟರ್ನ ನಾವು ಅದಕ್ಕೆ ಫಿಕ್ಸ್ ಮಾಡ್ಕೋಬೋದು. ಫಿಕ್ಸ್ ಮಾಡ್ಕೊಳೋದು ಯಾವ ಥರ ಮತ್ತು ಯಾವ ಥರ ಅದನ್ನು ಸ್ಟಾರ್ಟ್ ಮಾಡೋದು ಅಂತ ನಾವು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನೀವು ಕೊನೆಯವರೆಗೂ ನೋಡ್ರಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಯಾವ ಥರ ಮಾಡ್ಬೋದು ಅಂತ. ಮತ್ತು ಮಧ್ಯದಲ್ಲಿ ಸ್ಕಿಪ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ನಾನು ಪೆಟ್ರೋಲ್ ಇಂಜಿನ್ ತೊಗೊಂಡು ಬಂದಿರೋದು. ಏನಾದರೂ ಒಂದು 2.5ರಿಂದ 3 ಲೀಟ್ರ್ ಇಡಿಸೋಂಥ ಟ್ಯಾಂಕು ಪೆಟ್ರೋಲ್ ಇಂಜಿನ್ದು. ಪೆಟ್ರೋಲ್ ಇಂಜಿನ್ ತೊಗೊಂಡ್ರೆ ತುಂಬ ಅನುಕೂಲ. ಮತ್ತು ಅದರಲ್ಲಿ ನಾವು ಏನು ತೊಂದರೆ ಆಗೋದಿಲ್ಲ, ಬೇಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಟ್ರಬಲು ಏನು ತೊಂದರೆ ಇರೋಲ್ಲ. ನಾನು ಇವಾಗ ಒಂದು 7 HP ತೊಗೊಂಡಿದ್ದೀನಿ. 7 HP ಅಂದರೆ ಒಂದು 7 ಕುದುರೆ ಶಕ್ತಿ ಇರೋಂಥ ಒಂದು ಪವರ್ ವೀಡರ್ನ ತೊಗೊಂಬಂದಿರೋದು. ಇಷ್ಟು ನಾವು ಚಿಕ್ಕ ರೈತರಾದರೆ ಇದೊಂದಿದ್ರೆ ಸಾಕು, ಆರಾಮಾಗಿ ತುಂಬ ಕೆಲಸನೇ ಮಾಡ್ಕೋಬೋದು ಈಸಿಯಾಗಿ. ತುಂಬ ಲೇಬರ್ಸು ಎಲ್ಲ ತುಂಬ ತೊಂದರೆ ಇರೋರು ಅವರು ಈಸಿಯಾಗಿ ಇದೊಂದನ್ನು ತೊಗೊಂಡ್ರೆ ಅವರು ಮಿನಿ ಟ್ಯಾಕ್ಟ್ರಿ ತೊಗೊಳೋಂಥ ಕಷ್ಟ ತಪ್ಪುತ್ತೆ. ಅವರು ಈಸಿಯಾಗಿ ಇದನ್ನ ತೊಗೊಳ್ಬೋದು. ಈ ಪವರ್ ವೀಡರ್ಗೆ ಒಂದು ಫಸ್ಟ್ ಗೇರು, ನ್ಯೂಟ್ಲು, ಸೆಕೆಂಡ್ ಗೇರು, ತಿರ್ಗೆ ನ್ಯೂಟ್ಲು, ತಿರ್ಗಿ ರಿವರ್ಸ್ ಕೂಡ ಆರಾಮಾಗಿ ನಾವು ಗೇರ್ ಹಾಕ್ಕೊಂಡು ಹಿಂದೆಗೆ ರಿವರ್ಸ್ ಹೋಗ್ಬೋದು. ಆ ಥರ ಆಪ್ಷನ್ ಇದೆ. ಮತ್ತು ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ನೋಡಿ, ಇದರಲ್ಲಿ ನಾವು ಲೂಸ್ ಮಾಡಿಕೊಂಡ್ರೆ ನಮಗೆ ಯಾವ ಹೈಟ್ಗೆ ಬೇಕಾದರೂ ನಾವು ಹೈಟ್ ಬೇಕಾದ್ರೆ ಹೈಟ್ ಮಾಡ್ಕೋಬೋದು, ಮತ್ತು ಡೌನ್ ಬೇಕಾದ್ರೆ ಡೌನ್ ಮಾಡ್ಕೊಬೋದು. ಆ ಥರ ಆಪ್ಷನ್ನು ತುಂಬ ಚೆನ್ನಾಗಿದೆ. ಇದರಲ್ಲಿ ಬ್ರೇಕ್ ಕೊಟ್ಟಿದ್ದಾರೆ, ಆಪ್ರೇಟಿಂಗ್ ಬ್ರೇಕ್ ಸಹ ಕೊಟ್ಟಿದ್ದಾರೆ. ನಾವು ಪ್ರೆಸ್ ಮಾಡಿ ಇಟ್ಕೊಂಡಾಗ ಸ್ಟಾರ್ಟ್ ಮಾಡಿದಾಗ ಅದು ಈಸಿಯಾಗಿ ಮುಂದೆ ಹೋಗ್ತಾ ಇರ್ತದೆ. ಅಕಸ್ಮಾತ್ ಬಿಟ್ಟ ತಕ್ಷಣ ಸುಮ್ಮನೆ ಫ್ರೀ ಆಗುತ್ತೆ, ನ್ಯೂಟ್ರಲ್ ಥರ ಆಗುತ್ತೆ, ಆವಾಗ ಅದು ಸ್ಟಾಪ್ ಆಗುತ್ತೆ. ನೋಡಿ, ಇಲ್ಲಿ ಆಕ್ಸಿಲರೇಟರ್ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಬೇಕೋ ನಾವು ಕ್ಲೀನಾಗಿ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಆನು ಆಫು ಸ್ವಿಚ್ ಮಾಡ್ಕೋಬೋದು. ಏನು ಈಸಿ, ನಮಗೆ ಆಫ್ ಮಾಡ್ಬೇಕಂದ ತಕ್ಷಣ ಆಫ್ ಮಾಡ್ಕೋಬೋದು, ಮತ್ತು ಸ್ಟಾರ್ಟ್ ಮಾಡೋವಾಗ ಮತ್ತೆ ಆನ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಯಾವುದಾದ್ರೂ ನೇಗಲನ್ನ ಸಹ ನಾವು ಫಿಟ್ ಮಾಡ್ಕೋಬೋದು. ಆ ಥರ ಇದರಲ್ಲಿ ಸೆಟ್ಟಿಂಗ್ಸ್ನ ಕ್ಲೀನಾಗಿ ಕೊಟ್ಟಿದ್ದಾರೆ. ಮತ್ತು ನಾವು ಇದರಲ್ಲಿ ಔಷಧಿ ಹೊಡೆಯೋ ಪಂಪ್ ಕೂಡ ನಾವು ಫಿಕ್ಸ್ ಮಾಡ್ಕೊಬೋದು. ಇಲ್ಲಿ PTO ಶಾಫ್ಟ್ ಸಹ ಕೊಟ್ಟಿದ್ದಾರೆ. ನಾವು ಈ ಕ್ಯಾಪ್ನ ಬಿಚ್ಚಿ ಇಲ್ಲೊಂದು ಸ್ಟ್ಯಾಂಡ್ನ ಫಿಟ್ ಮಾಡಿಕೊಂಡು ಅದಕ್ಕೆ ನಾವು ಔಷಧಿ ಹೊಡೆಯೋ ಪಂಪ್ ಸಹ ಫಿಟ್ ಮಾಡ್ಕೋಬೋದು. ಆದರೆ ಇವಾಗ ನಾನೇನು ಫಿಟ್ ಮಾಡ್ತಾಯಿಲ್ಲ, ಆದರೆ ಇವಾಗ ನಿಮ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಈ ನೇಗ್ಲನ್ನ ಸಹ ಹಾಕೋಬೋದು. ಇವಾಗ ನನ್ನ ಹತ್ರ ನೇಗ್ಲಿಲ್ಲ, ನಾನೀಗ ಹೊಸ್ದಾಗಿ ತೊಗೊಂಬಂದಿರೋದು. ಅದಕ್ಕೆ ನಾವು ಈ ಫಸ್ಟು ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡಿ ಮತ್ತೆ ಆಮೇಲೆ ತೊಗೊಂಡು ಬರೋದು. ಮತ್ತು ನೋಡಿ, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಶಾಫ್ಟ್ ಇರ್ತದೆ. ನಮಗೆ ಇದು ಎಷ್ಟು ಆಳ ಹೋಗ್ತಾ ಇದೆ ಏನು ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ನಾವು ಇದನ್ನ ಎಲ್ಲಿ ಬೇಕಲ್ಲಿ ಫಿಟ್ಟಿಂಗ್ ಮಾಡ್ಕೋಬೋದು. ಮೇಲೆ ಹತ್ತದಷ್ಟು ಅದು ಒಳಗಡೆ ಹೋಗುತ್ತೆ. ಇನ್ನು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನಾವು ಕ್ಲೀನಾಗಿ ಹಾಕ್ಕೊಂಡು ಅಷ್ಟು ಒಳಗಡೆ ಹೋದಾಗ ನಾವು ಲಾಕ್ ಮಾಡ್ಕೋಬೋದು. ನಾವು ಇವಾಗ ಈ ರೋಟವೇಟರ್ ಇರ್ತದಲ್ಲ, ಇದರಲ್ಲಿ ಬೇಕಾದ್ರೆ ನಾವು ಪಿನ್ನು ಬಿಚ್ಚಾಕ್ಕೊಂಡು ಎರಡು ಅಲ್ಲಿ ಬೇಕಾದರೂ ಹಾಕೋಬೋದು, ಮತ್ತು ಒಂದು ಅಲ್ಲಿ ಬೇಕಾದರೂ ಹಾಕೊಬೋದು. ಇವಾಗ ಅದನ್ನು ನಾವು ಫಿಟ್ ಮಾಡೋಣ. ಇವಾಗ ನಮಗೆ ಒಂದಲ್ಲಾದರೆ ಸಾಕು, ಆ ಥರ ನಾವು ಫಿಟ್ ಮಾಡ್ಕೋಬೋದು. ಬೇಕಾದರೆ ಎರಡಲ್ಲೂ ಅದನ್ನು ಇವಾಗ ನಾವು ಎಲ್ಲ ಫಿಟ್ ಮಾಡ್ತೀವಿ. ಯಾಕಂದರೆ ಇವಾಗ ವೀಡಿಯೋದಲ್ಲಿ ತೋರಿಸ್ಬೇಕು ಕ್ಲೀನಾಗಿ, ಅವಾಗ ನಾವು ಫಿಟ್ ಮಾಡ್ತೀವಿ. ಇವಾಗ ಎರಡು ಸೈಡು ನಾವು ರೋಟ್ರಿನ ಫಿಟ್ ಮಾಡಿದ್ದೀವಿ.
ಇವಾಗ ಅದನ್ನು ಸ್ಟಾರ್ಟ್ ಮಾಡಿ ನೋಡೋಣ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ. ನಾವು ಯಾವ ಥರ ಸ್ಟಾರ್ಟ್ ಮಾಡೋಣ, ತುಂಬ ಜನಕ್ಕೆ ಸ್ಟಾರ್ಟ್ ಮಾಡೋದೇ ಗೊತ್ತಿರಲ್ಲ, ಹೊಸ್ದಾಗಿ ತೊಗೊಂಡಿರ್ತಾರೆ. ಅದಕ್ಕೆ ಇವಾಗ ಅವ್ರಿಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇದನ್ನು ಸ್ಟಾರ್ಟ್ ಮಾಡೋದು ಹೇಗೆ ಅಂದರೆ, ನಾವು ಫಸ್ಟು ಅದಕ್ಕೆ ಪೆಟ್ರೋಲ್ನ ಹಾಕಬೇಕು. ಪೆಟ್ರೋಲ್ ಹಾಕಿಲ್ಲ ಅಂದರೆ ಅದು ಸ್ಟಾರ್ಟೇ ಆಗೋಲ್ಲ. ಮತ್ತು ಸ್ಟಾರ್ಟ್ ಮಾಡೋಕ್ಕೆ ಯಾವ ಥರ ಅಂದರೆ ನೋಡಿ, ಇದಕ್ಕೆ ಒಂದು ಸ್ಟಾರ್ಟಿಂಗ್ ಅಂತ ಒಂದು ಇದು ಕೊಟ್ಟಿದ್ದಾರೆ, ಈ ಪ್ಲಗ್ಗು. ಇದನ್ನು ನಾವು ಎಳೆದ್ರೆ ಸಾಕು, ಅದು ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ. ಮತ್ತು ಇದರಲ್ಲಿ ಆನು ಮತ್ತು ಆಫು ಆಪ್ಷನ್ ಎರಡಿದೆ. ಪೆಟ್ರೋಲ್ ಬೇಕಾದರೆ ಇದರಲ್ಲಿ ನಾವು ಆನ್ ಮಾಡ್ಕೋಬೋದು. ಮತ್ತು ಇದನ್ನು ಇವಾಗ ಆಫ್ ಆಗಿದೆ, ನಾವು ಅದನ್ನು ಸ್ಟಾರ್ಟ್ ಮಾಡೋವಾಗ ಅದನ್ನು ಆನ್ ಮಾಡ್ಕೋಬೇಕು. ಮತ್ತು ಇದನ್ನು ಮೇಲೆ ಕೊಟ್ಟಿರ್ತಾರಲ್ಲ, ಇದು ಚೌಕು. ನಾವು ಫಸ್ಟು ಆನ್ ಮಾಡಬೇಕಾದಾಗ ಅದನ್ನು ನಾವು ಚೌಕಲ್ಲಿ ಈ ಕಡೆ ಹಾಕ್ಕೋಬೇಕು. ಚೌಕ ಹಾಕ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ರೆ ಅದು ಬೇಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ನಾವು ಅದನ್ನು ಆಫ್ ಮಾಡ್ಕೋಬೋದು. ಆವಾಗ ನಮಗೆ ಕ್ಲೀನಾಗಿ ಒಂದೇ ಲೆವೆಲ್ಲಾಗಿ ಪೆಟ್ರೋಲ್ನ ಯೂಸ್ ಮಾಡ್ತಾ ಇರ್ತದೆ. ಅಷ್ಟು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಅದನ್ನು ಸ್ಟಾರ್ಟ್ ಮಾಡೋಣ. ಫಸ್ಟು ಚೌಕ ಹಾಕಬೇಕು. ಮತ್ತು ಇದನ್ನು ನಾವು ಆನಲ್ಲಿದೆ ಅನ್ನೋ ಚೆಕ್ ಮಾಡಿಕೊಂಡು ನಾವು ಒಂದೇ ಒಂದು ಮತ್ತು ಇಲ್ಲಿ ಆನ್ ಆಗಿದೆ ಇಲ್ಲ ಅಂತ ಫಸ್ಟು ತಿಳ್ಕೊಬೇಕು. ಇಲ್ಲಿ ಆನ್ ಮಾಡಿಕೊಂಡು ಸ್ವಿಚ್ನ ನಾವು ಕ್ಲೀನಾಗಿ ಒಂದೇ ಒಂದು ಸ್ಟಾರ್ಟ್ಗೆ ಬರೀ ಒಂದೇ ಒಂದು ಸ್ಟಾರ್ಟ್ ಮಾಡಿ ಇದನ್ನು ಚೌಕನ್ನ ಮತ್ತೆ ಆಫ್ ಮಾಡಬೇಕು. ನಾವು ಇವಾಗ ಅದನ್ನು ನಾವು ತೋಟದಲ್ಲಿ ಇವಾಗ ಒಂದು ಸತಿ ಟ್ರಯಲ್ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು. ವಿಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಅರ್ಥ ಆಗಿದೆ ಯಾವ ಥರ ಈ ಪವರ್ ವೀಡರ್ ನಮ್ಮ ರೈತರಿಗೆ ತುಂಬ ಉಪಯೋಗ ಆಗುತ್ತೆ, ಮತ್ತು ಯಾವ ಥರ ಇದನ್ನು ಸ್ಟಾರ್ಟ್ ಮಾಡೋದು ಅನ್ನೋದನ್ನು ಸಹ ನಾನು ಫಸ್ಟಿಂದ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಮತ್ತು ಇದು ಮುಂಬರೋ ವಿಡಿಯೋದಲ್ಲಿ ನಾವು ಇದಕ್ಕೆ ನೇಗಿಲನ್ನ ಯಾವ ಥರ ಹಾಕಬೇಕು, ಮತ್ತು ಇನ್ನು ಬೇರೆ ಇಂಪ್ಲಿಮೆಂಟ್ಸ್ನ ಯಾವ ಥರ ಹಾಕೋಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು. ಇವಾಗ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾತ್ರ ತಪ್ಪದೆ ಕ್ಲಿಕ್ ಮಾಡಿ. ನಾವು ಮುಂದಿನ ವೀಡಿಯೋದಲ್ಲಿ ನಾವು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ಕೊಳ್ಳೋಣ.